ಯಾವ್ದಾದ್ರು ಹೇಳ್ತೀಯಾ ಇಲ್ಲೇನ್ ನಡೀತಾ ಇದೆ ಅಂತ? ಮಾತಾಡು. ಅಲ್ಲಿ ನೋಡು, ಟಾಮಿ ಒಂದು ಹೆಡ್ ಗೇರ್ ಹಾಕೊಂಡಿದ್ಯಲ್ಲ, ಅದಕ್ಕೆ ಅದರಲ್ಲಿ ಸೀಕ್ರೆಟ್ ಕ್ಯಾಮ್ರಾ ಅಟ್ಯಾಚ್ ಆಗಿದೆ. ಮತ್ತೆ ಅದು ನಮ್ಮ ಏಲಿಯನ್ಗಳ ಎಲ್ಲ ರಹಸ್ಯ ಬಯಲ್ ಮಾಡ್ಬಿಡುತ್ತೆ. ಅರೆ ಟಾಮಿ, ಸ್ವಲ್ಪ ನಿಲ್ಲಪ್ಪ. ಅದ್ರ ಅರ್ಥ ಈ ಸ್ಪೈ ಕ್ಯಾಮ್ರಾದಲ್ಲಿ ಏಲಿಯನ್ಸ್ ಆಗಿ ಕಾಣ್ತಾರಾ? ಕರೆಕ್ಟ್. ಮತ್ತೆ ಸ್ಪೈ ಕ್ಯಾಮ್ ಇಂದ ನಮ್ಮನ್ನ ಕಾಪಾಡ್ತಾರೆ ಅಮ್ಮ. ಆದ್ರೆ ಹೇಗೆ? ನಿನ್ನ ಹೆಡ್ಫೋನ್ಗಳು ಹೇಗೆ ನೀರ್ ಹಾಕಿದ್ದಕ್ಕೆ ಹಾಳಾದ್ವಲ್ಲ, ಅದೇ ತರ ಸ್ಪೈ ಕ್ಯಾಮ್ ನ ಕೂಡ ನಾವು ನೀರ್ ಹಾಕಿ ಹಾಳ್ ಮಾಡ್ಬೇಕು. ಆದ್ರೆ ಹೇಗೆ? ಅಮ್ಮ ಇವಾಗ ಮಾಡ್ತಾರೆ ಮ್ಯಾಜಿಕ್. ಆಗ ಬ್ಲಾಕ್ ಕ್ಲೌಡ್ಸ್ ಬಂದು ಸ್ಪೈ ಕ್ಯಾಮ್ ನ ಮಾಡುತ್ತೆ ಟ್ರಾಜಿಕ್. ಗುಡ್ ಐಡಿಯಾ ಅಭಿಮನ್ಯು. ಸರಿ ಅಮ್ಮ, ಈಗ ಶುರು ಹಚ್ಕೊಳ್ಳಿ. ಇವತ್ತಂತೂ ಯಾವ್ದಾದ್ರು ಏಲಿಯನ್ ಖಂಡಿತ ಕಾಣಿಸುತ್ತೆ, ಅದು ಈ ಗ್ಯಾಜೆಟ್ ಇಂದ. ಟಾಮಿ, ಅಲ್ಲಿ ಹೋಗ್ಬಾರ್ದು, ಬೇಡ ಅಲ್ಲಿ. ಓಹೋ, ಈ ಮೋಡಗಳೆಲ್ಲ ಯಾವ ತರ ಬರ್ತಾ ಇದೆ ಅಂದ್ರೆ ಒಳ್ಳೆ ಏಲಿಯನ್ಸ್ ಗಳ ಸ್ಪೇಸ್ ಶಿಪ್ ತರ. ಅರೆ ಟಾಮಿ, ಸಮಾಧಾನ. ಮೋಡ ಏನೋ ಬಂತು, ಆದ್ರೆ ಮಳೆ ಯಾವಾಗ ಬರುತ್ತೆ? ಈ ಕೆಲ್ಸನ ನನ್ ಮೇಲ್ ಬಿಟ್ಬಿಡಿ. ಇದೇನು ಸಡನ್ ಆಗಿ ಮಳೆ? ಖಂಡಿತ ಇದು ಏಲಿಯನ್ಸ್ ಗಳದ ಕೆಲ್ಸ. ಈಗ ಗ್ಯಾಜೆಟ್ ನ ಕತೆ ಮುಗೀತು. ಓ ನೋ ಅಂಕಲ್, ಇಷ್ಟು ಜೋರಾದ ಮಳೆಯಿಂದ ನಿಮ್ಮ ಸ್ಪೆಷಲ್ ಸ್ಪೈ ಕ್ಯಾಮ್ ಹಾಳಾಗೋಗುತ್ತೇನೋ. ಇದೇ ದಿನಕ್ಕೋಸ್ಕರ ನಾನು ವಾಟರ್ ಪ್ರೂಫ್ ಮಾಡಿಟ್ಟಿರೋದು, ಯಾಕಂದ್ರೆ ಏಲಿಯನ್ಸ್ ಗಳು ನನ್ ಕೈ ತಪ್ಪಿ ಹೋಗ್ಬಾರ್ದು ಅದಕ್ಕೆ. ಈ ಮಳೆಯಿಂದ ನಮ್ ಯಾವ ಕೆಲ್ಸನೂ ಆಗ್ಲಿಲ್ಲ. ಅಯ್ಯೋ, ಸಡನ್ ಆಗಿ ಮಳೆ ನಿಂತು ಹೋಯ್ತಾ? ಇಲ್ಲಿ ಏನೋ ಸಮಸ್ಯೆ ಖಂಡಿತ ಇದೆ. ಈ ಐಡಿಯಾನು ಫ್ಲಾಪ್ ಆಗೋಯ್ತು. ನವೀನ್ ಸೀದಾ ಟಾಮಿ ಮುಂದೆನೆ ಬರ್ತಾ ಇದ್ದಾನೆ. ನಾವು ಅವ್ರನ್ನ ತಡಿಬೇಕು. ಗುಡ್ ಮಾರ್ನಿಂಗ್ ಮಿಸ್ಟರ್ ಘೋಟಾಲ. ಸಾರಿ ನವೀನ್, ಇವತ್ ಯಾಕೋ ಟಾಮಿಗೆ ಮೂಡ್ ಸರಿ ಇಲ್ಲ ಅನ್ಸುತ್ತೆ. ಅದು ಈ ಸ್ಪೈ ಕ್ಯಾಮ್ ಕಾರಣದಿಂದ. ಸ್ಪೈ ಕ್ಯಾಮ್ ಬೇಡ ಟಾಮಿ, ಕೋಪ ಮಾಡ್ಕೋಬಾರ್ದು. ಒಂದ್ ತೊಂದ್ರೆ ಮುಗ್ದು ಹೋದ್ರೆ ಇನ್ನೊಂದ್ ತೊಂದ್ರೆ ಬಂದ್ ಸಿಕ್ಕಾಕೊಳ್ಳುತ್ತೆ. ಫೋನ್ ನನಗ್ ಕೊಡು ಬೇಗ. ತಗೋ ಇದನ್ನ. ನನ್ ಮುದ್ದು ಟಾಮಿ ನನ್ನ ನೋಡಿದ ತಕ್ಷಣ ಊಟ ಮಾಡ್ಬಿಟ್ಟ. ಅಯ್ಯೋ, ಆದ್ರೆ ನನ್ ಟಾಮಿ ಯಾಕೆ ಸನ್ ಗ್ಲಾಸಸ್ ಹಾಕೊಂಡಿದ್ದಾನೆ? ಆಂಟಿ, ಟಾಮಿಗೆ ಸನ್ ಗ್ಲಾಸಸ್ ಹಾಕಿರೋದ್ ನಾವೇನೆ. ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿದ್ದಾನಲ್ವಾ? ಹಾ, ಅದೇನೋ ನಿಜಾನೆ. ಸರಿ ಅಭಿಮನ್ಯು, ನನ್ಗೆ ಇನ್ನೊಂದ್ ಕೆಲ್ಸ ಮಾಡ್ಕೊಡ್ತ್ಯಾ? ಇವಾಗಿನ್ಯಾವ ಕೆಲ್ಸ ಮಾಡ್ಬೇಕು ಹೇಳಿ ಆಂಟಿ. ಇವಾಗ ನಾನು ಯಾವ ಕೆಲ್ಸ ಮಾಡ್ಬೇಕು ಅಂತ? ನನ್ ಟಾಮಿಗೆ ಊಟ ಮಾಡ್ಬೇಕಾದ್ರೆ ಬೆಲ್ಲಿ ರಬ್ ಮಾಡೋದು ತುಂಬಾನೇ ಇಷ್ಟ. ನೀನ್ ಟಾಮಿಯ ಟಮಿ ರಬ್ ಮಾಡ್ತೀಯಾ ಪ್ಲೀಸ್? ಟಾಮಿಗೆ ಟಮ್ಮಿ ರಬ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ರೇನೆ ನನ್ ಹೊಟ್ಟೆಲಿ ಕಚಗುಳಿ ಆಗ್ತಾ ಇದೆ. ಆದ್ರೆ ಮಾಡ್ಲೇಬೇಕಲ್ವಾ? ಆಂಟಿ, ಇವಾಗ್ಲೇ ಬೆಲೆ ರಬ್ ಮಾಡ್ತೀನಿ. ಓಹೋ ಅಭಿಮನ್ಯು, ನೀನ್ ಟಾಮಿಗೆ ಹೇಗ್ ಬೆಲ್ಲಿ ರಬ್ ಮಾಡ್ತಿದ್ಯಾ ಅಂದ್ರೆ ಮೊದಲನೇ ಸರಿ ಮಾಡ್ತಿರೋ ಹಾಗೆ ಮಾಡ್ತಿದ್ಯಾ. ಯಾವಾಗ್ಲೂ ಪ್ರೀತಿಯಿಂದ ಮಾಡ್ತೀಯಲ್ಲ, ಹಾಗೆ ಮಾಡು. ಇವಾಗ ಅರ್ಥ ಆಯ್ತು ಹುಲಿ ಬಾಯಿಗೆ ಕೈ ಹಾಕೋದು ಅಂದ್ರೆ ಏನು ಅಂತ. ತುಂಬಾ ಚೆನ್ನಾಗಿತ್ತು, ಒಳ್ಳೆ ಹುಡ್ಗ ನೀನು. ಸರಿ, ಬಾಯ್ ಬಾಯ್ ಫಾರ್ ನಾವ್. ತೊಂದ್ರೆ ಅಂತೂ ಹೋಯ್ತು. ಪಾರದ್ವಿ ಅಲ್ಲ, ಸಿಕ್ಕಾಕೊಂಡ್ವಿ. ಇವಾಗ ಏನ್ ಮಾಡೋದು? ಟಾಮಿ ನಮ್ ನವೀನನ್ನು ಕೂಡ ನೋಡ್ಬಿಟ್ಟ. ಇವಾಗ ನಮ್ಗೆ ಉಳಿದಿರೋದು ಒಂದೇ ಒಂದ್ ದಾರಿ. ನಾವು ಆ ಡಿವೈಸ್ ಅಲ್ಲಿರೋ ಚಿಪ್ ನ ತೆಗಿಬೇಕು. ನಾವೇನಾದ್ರೂ ಟಾಮಿನ ಮಿಸ್ಟರ್ ಗುಟಲ ಅವರಿಂದ ದೂರ ಇಟ್ರೆ ಆಗ ನಾವು ಟಾಮಿ ಡಿವೈಸ್ ನ ತೆಗಿಬಹುದು ಅಲ್ವಾ? ಐಡಿಯಾ. ಅಯ್ಯೋ ನಿಲ್ಲಪ್ಪ ಟಾಮಿ. ಅಂಕಲ್, ಅಂಕಲ್. ಮಿಸ್ಟರ್ ಗೋಟಾಲ, ನೀವ್ ಈಗಿಂದೀಗ್ಲೇ ನಮ್ ಜೊತೆ ಬರ್ಬೇಕಾಗತ್ತೆ. ಇರೇ ನೀವು ಎಷ್ಟು ಪ್ಯಾನಿಕ್ ಆಗ್ತಾ ಇದ್ದೀರಾ ಅಂದ್ರೆ ನಿಮ್ ಎದುರುಗಡೆನೆ ಏಲಿಯನ್ ಬಂದು ನಿಂತ್ಕೊಂಡಿರೋ ಹಾಗಿದೆ. ಏನೋ ನನ್ ಮಾತಿನ ಅರ್ಥ, ನೀವ್ ಈಗಿಂದೀಗ್ಲೇ ನಮ್ ಜೊತೆ ಬನ್ನಿ. ಅಯ್ಯೋ ಟಾಮಿ, ನಿನ್ ಕೆಲ್ಸ ಆಗಿದ್ರೆ ಬಾರಪ್ಪ. ಟಾಮಿನ ನಾನ್ ವಾಕ್ ಮಾಡಿಸ್ತೀನಿ. ಡಾಗ್ಸ್ ನನ್ ಜೊತೆ ಯಾವಾಗ್ಲೂ ಫ್ರೆಂಡ್ಲಿ ಆಗಿರ್ತವೆ. ನೋಡಿದ್ರ
ನನ್ ಮೇಲೆ ಪಾಪ ಬೇಜಾರ್ ಮಾಡ್ಕೊಂಡಿದ್ದಾನೆ. ಪಾಪ ಇವತ್ ಬೆಳಗ್ಗೆ ನಾನು ಅವನ್ನ ಮೀಟ್ ಮಾಡದೆ ಹೋಗ್ಬಿಟ್ಟಿದ್ದೆ. ಅದಕ್ಕೆ ಬಾ ಇವಾಗ ನಾನ್ ನಿನ್ನ ವಾಕ್ ಮಾಡಿಸ್ತೀನಿ. ಟಾಮಿ ನನ್ ಜೊತೆಗಿದ್ರೆ ಆ ಡಿವೈಸ್ ಅಲ್ಲಿ ಏಲಿಯನ್ ಗಳೆಲ್ಲ ರೆಕಾರ್ಡ್ ಆಗ್ಬಿಡುತ್ತೆ. ಮತ್ತೆ ನನಗೆ ಫೈನಲಿ ಪ್ರೂಫ್ ಸಿಕ್ಬಿಡುತ್ತೆ. ಮತ್ತೆ ಪ್ರಪಂಚಕ್ಕೆ ತೋರಿಸ್ಬೋದು ಏಲಿಯನ್ಸ್ ಗಳು ನಮ್ಮೆಲ್ಲರ ಮಧ್ಯನೇ ಇದೆ ಅಂತ. ಡನ್ 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 ಡನ್. ಈ ಪ್ಲಾನು ಹಾಳಾಯ್ತು. ನಡಿ ಹೋಗೋಣ. ಹಾ ಬನ್ನಿ ಅಂಕಲ್, ಇಲ್ಲಿ ನೋಡಿ. ಅಯ್ಯೋ, ಈ ಬಿಸ್ಕೆಟ್ ತಿಂದು ಸ್ವಲ್ಪ ಸಮಾಧಾನ ಮಾಡ್ಕೋ. ಇಲ್ಲ. ಎಲ್ಲಿದೆ ಆ ಏಲಿಯನ್ಸ್? ಎಲ್ಲಿದೆ? ಏಲಿಯನ್ ಅಲ್ಲ, ಏಲಿಯನ್ ಗುರುತು ಮಿಸ್ಟರ್ ಗುಟಾಲ. ಇಲ್ಲಿ ನೋಡಿ. ಆರ್ಯ, ಇದು ಏಲಿಯನ್ನ ಪ್ರೂಫ್ ಅಲ್ಲ, ಹಸುವಿನ ಪ್ರೂಫ್. ಸಗಣಿ ಕಣಮ್ಮ, ಸಗಣಿ. ನನಗನ್ಸುತ್ತೆ ನನ್ ಜೊತೆಗಿದ್ದು ನಿನಗೂ ಕೂಡ ಎಲ್ಲ ಕಡೆ ಏಲಿಯನ್ಸ್ ಗಳೇ ಕಾಣಿಸ್ತಾ ಇದ್ದಾವೆ. ನಡಿ ಟಾಮಿ. ಆಯ್ತಾಯ್ತು. ಮಿಸ್ಟರ್ ಘೋಟಾಲ ಅಂತೂ ಟಾಮಿನ ಬಿಡ್ತಾನೆ ಇಲ್ವಲ್ಲ. ಅಪ್ಪ, ಮಿಸ್ಟರ್ ಗೋಟಾಲ ಮತ್ತೆ ಅವರ ಪ್ಲಾನ್ ಅನ್ನ ಫ್ರೀಸ್ ಮಾಡುವಂತ ಸಮಯ ಬಂದಿದೆ. ಅಭಿಮನ್ಯು ಸರಿಯಾಗಿ ಹೇಳ್ತಾ ಇದ್ದಾನೆ. ಇವತ್ತಂತೂ ನನ್ ಟಾಮಿಗೆ ಏನೋ ಹೊಸದು ಕಾಣಿಸುತ್ತೆ. ಕಮೋನ್ ಅಪ್ಪ, ಬೇಗ ನಿಮ್ಮ ಕೈ ಚಳಕ ತೋರಿಸಿ ಮತ್ತೆ ಗೋಟಾಲ ಅಂಕಲ್ ನ ಸ್ಟ್ಯಾಚು ಮಾಡಿ. ಅಯ್ಯಯ್ಯೋ, ಅಯ್ಯ ಟಾಮಿ, ಏಲಿಯನ್ನ ನೋಡ್ಬೇಕು, ಸುಮ್ನೆ ಬೊಗಳದಲ್ಲ. ಈಗ ಏನ್ ಮಾಡೋದು ಅಭಿಮನ್ಯು? ಈಗ ಆರ್ಯನ್ ನಾಲ್ಗೆಗೆ ಸ್ವಲ್ಪ ಕೆಲಸ ಕೊಡ್ಬೇಕಾಗತ್ತೆ. ಹಲೋ ಮಿಸ್ಟರ್ ಗೋಟಾಲ, ನಾನು ಏಲಿಯನ್ ಮಾತಾಡ್ತಾ ಇದ್ದೀನಿ. ನೀವು ಇಷ್ಟು ವರ್ಷದಿಂದ ನನ್ನ ಹುಡುಕ್ತಿದ್ರಲ್ಲ. ಏಲಿಯನ್? ಆದ್ರೆ ನಾನು ಹೇಗ್ ನಂಬೋದು ನೀನು ನಿಜವಾದ ಏಲಿಯನ್ ಅಂತ? ಮೊದ್ಲು ನನ್ನ ಎದುರುಗಡೆ ಆದ್ರೂ ಬಾ. ನಿಮ್ಮ ಪ್ಲಾನೆಟ್ ಅಲ್ಲಿ ನಾವು ಎದುರುಗಡೆ ಅಲ್ಲ, ಹಿಂದೆ ಬರ್ತೀವಿ. ಹಿಂದೆ? ಸರಿ, ಹಿಂದೆನೆ ಬಾ. ನಾನ್ ನಿನಗೋಸ್ಕರ ಕಾಯ್ತಾ ಇದ್ದೀನಿ. ನಾನು ಏನಂತಿದ್ದ ಆಟಗಾರ ಅಲ್ಲ. ನಿಮ್ಮಂತ ಏಲಿಯನ್ಸ್ ಗಳನ್ನ ಹಿಡಿಯೋದಕ್ಕೆ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನೋಡ್ತಾ ಇರಿ, ಒಂದಲ್ಲ ಒಂದಿನ ನಿಮ್ಮನ್ನ ಹಿಡಿತೀನಿ. ಅಲ್ಲ, ಈ ಏಲಿಯನ್ಸ್ ಗಳು ನನ್ನ ಜೊತೆಗೆ ಹೈಡ್ ಅಂಡ್ ಸೀಕ್ ಆಡ್ತಿಲ್ಲ ತಾನೆ? ಬೆಳಗ್ಗೆ ಅವಕ್ಕೆ ನಾನೇ ಸಿಕ್ಕಿರೋದ ಆಟ ಆಡೋದಕ್ಕೆ? ಛೇ, ನಡಿ ಟಾಮಿ, ಸುಮ್ನೆ ಬೋಗ್ಳುತ್ತಾನೆ ಇರ್ತೀಯ. ಆರ್ಯ, ನಿನ್ಗೇನು ಆಗಿಲ್ಲ ತಾನೆ? ಈ ಟಾಮಿ ಅಂತೂ ತುಂಬಾ ಡೇಂಜರಸ್. ಇಷ್ಟು ಹೈಟ್ ಅಲ್ಲಿದ್ದೆ, ಆದ್ರೂ ಟಾಮಿ ಬೈಟ್ ಇಂದ ಫೈಟ್ ಮಾಡಕ್ಕಾಗ್ಲಿಲ್ಲ.